ಸ್ತೋತ್ರ. ಈ ದಿನದ ನನ್ನ ಸಂದೇಶದ ಶೀರ್ಷಿಕೆ ದೇವರ ಆತ್ಮನು ನಮ್ಮನ್ನು ನಡೆಸಬೇಕು. ಅದಕ್ಕೆ ನಾನು ಆರಿಸಿಕೊಂಡಂಥ ದೇವರ ವಾಕ್ಯ ರೋಮಾಪುರದವರಿಗೆ 8ನೇ ಅಧ್ಯಾಯ ಅದರ 14ನೇ ವಾಕ್ಯ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಪ್ರಿಯರೇ, ಕೆಲವೊಂದು ಸಾರಿ ಇದರ ಪ್ರಾಮುಖ್ಯತೆ ನಮ್ಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಯಾವುದರ ಪ್ರಾಮುಖ್ಯತೆ? ದೇವರ ಆತ್ಮನಿಂದ ನಡೆಸುವಂಥದ್ದು ಅಥವಾ ದೇವರ ಆತ್ಮನು ನಡೆಸುವಂಥ ಆ ಒಂದು ಪ್ರಾಮುಖ್ಯತೆ ಅಥವಾ ಅದರ ವಿಶೇಷತೆ ನಮಗೆ ಅರ್ಥ ಆಗೋದಿಲ್ಲ. ದೇವರ ಆತ್ಮನಿಂದ ನಡೆಸುವುದು ಅಂದರೆ ನಮ್ಮಲ್ಲಿ ಸುಖದ ಜೀವನದ ಕಡೆ ಕರೆದುಕೊಂಡು ಹೋಗುವಂಥದ್ದಲ್ಲ. ನೋಡಿ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿ ಚರ್ಚಿಗೆ ಹೋಗುವವರು ಎಂಬುದಾಗಿ ಹೇಳ್ತಾ ಇಲ್ಲ, ಬೈಬಲ್ ಓದುವವರು ಎಂಬುದಾಗಿ ಮಾತ್ರ ಹೇಳ್ತಿಲ್ಲ. ಆದರೆ ದೇವರ ಆತ್ಮದಿಂದ ನಡೆಸಿಕೊಳ್ಳುವವರೇ ದೇವರ ಮಕ್ಕಳು ಎಂಬುದಾಗಿ ನಾವು ನೋಡ್ತೇವೆ. ಏನು ದೇವರ ಆತ್ಮದಿಂದ ನಡೆಸಲ್ಪಡುವುದೆಂದರೆ, ಪಾಪ ಬಂದಾಗ ನಮ್ಮ ಒಳಗಡೆಯಿಂದ ಎಚ್ಚರಿಕೆ ಬರುತ್ತೆ, ಮಾಡಬೇಡ, ತಪ್ಪು ಇದು ಅಂತ. ಕೆಲವೊಂದು ಸಾರಿ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಹೃದಯ, ನಮ್ಮ ಮನಸ್ಸು ನಮ್ಮನ್ನು ಗದರಿಸುತ್ತೆ. ಕೆಲವೊಂದು ಸಾರಿ ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದನ್ನು ಬಿಡಕ್ಕೆ ನಮಗೆ ಶಕ್ತಿಯನ್ನು ಕೊಡುತ್ತೆ. ಮತ್ತು ಕೆಲವೊಂದು ಸಾರಿ ಸರಿಯಾದ ದಾರಿಯಲ್ಲಿ ನಡೆಯೋಕ್ಕೆ ನಮಗೆ ಅದು ಪ್ರೇರೇಪಣೆಯನ್ನು ಕೊಡುತ್ತದೆ. ಇದೇ ದೇವರ ಆತ್ಮನ ಕೆಲಸ. ಆದರೆ ಇವತ್ತು ದೊಡ್ಡ ಸಮಸ್ಯೆ ಏನೆಂಬುದಾಗಿ ನೋಡುವಾಗ, ಪ್ರಾರ್ಥನೆನ ಮಾಡ್ತೇವೆ, ಬೈಬಲನ್ನು ಓದ್ತೇವೆ, ಚರ್ಚಿಗೂ ಕೂಡ ಹೋಗ್ತೇವೆ, ಆದರೆ ಆತ್ಮನ ಮಾತನ್ನು ನಾವು ಕೇಳಲಿಕ್ಕೆ ಸೋತೋಗ್ತೇವೆ. ಪಾಪವನ್ನು ಬಿಡಲಿಕ್ಕೆ ಸೋತೋಗ್ತೇವೆ. ನಮ್ಮ ಜೀವಿತವನ್ನು ಆತ್ಮನ ಕೈಗೆ ಒಪ್ಪಿಸಿ ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ನಾವು ಸೋತೋಗ್ತೇವೆ. ಹಾಗಾದರೆ ನನ್ನ ಒಂದು ಪ್ರಶ್ನೆ ಇವತ್ತು, ನಾವು ದೇವರ ಮಕ್ಕಳಾಗಬೇಕಾ ಅಥವಾ ಧರ್ಮದ ಒಂದು ಮಕ್ಕಳಾಗಬೇಕಾ, ಧರ್ಮದ ಜನರಾಗಿ ಬದುಕಬೇಕಾ? ಆ ಒಂದು ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಈ ಲೋಕದ ಆತ್ಮ ಮತ್ತು ದೇವರ ಆತ್ಮಕ್ಕೆ ಇರುವಂಥ ಒಂದು ವ್ಯತ್ಯಾಸ ಏನೆಂಬುದಾಗಿ ನೋಡುವಾಗ, ಲೋಕದಲ್ಲಿರುವಂಥ ಆತ್ಮವು ಏನು ಹೇಳುತ್ತೆ, ಎಲ್ಲರೂ ಮಾಡ್ತಾರೆ, ನೀನು ಮಾಡ್ಬೋದು, ಇದೇ ಸುಲಭದ ದಾರಿ, ಇದು ಪಾಪ. ಅಂದರೆ ಈ ಪಾಪ ಅನ್ನುವಂಥದ್ದು ದೊಡ್ಡ ವಿಷಯ ಅಲ್ಲ. ಆದರೆ ದೇವರ ಆತ್ಮ ಹೇಳುತ್ತೆ, ಇದು ದೇವರಿಗೆ ಇಷ್ಟ ಇಲ್ಲ, ನೀನು ಮಾಡ್ತಿರುವಂಥ ಕೆಟ್ಟತನ ದೇವರಿಗೆ ಇಷ್ಟ ಇಲ್ಲ, ಇದು ಪರಿಶುದ್ಧವಾಗಿರು, ಸತ್ಯದಲ್ಲೇ ನಿಲ್ಲು, ದೇವರ ವಾಕ್ಯದಲ್ಲಿ ನಿಲ್ಲು ಅಂತ ಯಾವಾಗಲೂ ಎಚ್ಚರಿಸ್ತಾ ಇರುತ್ತೆ. ನೀವೇ ಒಂದು ಸಾರಿ ಪ್ರಶ್ನೆ ಮಾಡಿಕೊಳ್ಳ್ರಿ, ಈ ಎರಡರಲ್ಲಿ ಯಾವ ಸ್ವರ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುತ್ತೆ? ನಾವು ಯೇಸು ಸ್ವಾಮಿಯ ಒಂದು ಉದಾಹರಣೆ ನೋಡ್ಕೊಳ್ಳೋಣ. ಯೇಸು ಸ್ವಾಮಿ ಅರಣ್ಯದಲ್ಲಿ ಸೈತಾನನಿಂದ ಪರೀಕ್ಷೆ ಮಾಡಲಿಕ್ಕೋಸ್ಕರ ಆತನು ಆತ್ಮದಲ್ಲಿ ಪ್ರೇರೇಪಣೆ ಮಾಡಿ ಶೋಧನೆಗೆ ಹೋಗ್ತಾನೆ. ನೋಡಿ, ಅಲ್ಲಿ ಸೈತಾನನು ಅನೇಕ ಶೋಧನೆಗಳನ್ನು ದೇವರಿಗೆ ಕೊಡ್ತಾನೆ. ಅಲ್ಲಿ ನೋಡಿ, ಅವನೇನು ಹೇಳಿದ್ದು, ಅಲ್ಲಿ ಸೈತಾನನು ಕೆಲವೊಂದು ಮಾತುಗಳನ್ನು ನೋಡ್ತೇವೆ, ಕಾಲಿಗೆ ಅಡ್ಡ ಬೀಳು, ನೀನು ದೇವರ ಮಗನಲ್ವೇ, ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು. ಎಲ್ಲವೂ ಸುಲಭವಾದ ಮಾರ್ಗವನ್ನು ಸೈತಾನ್ ಕೊಟ್ಟ. ಆದರೆ ಯೇಸು ಸ್ವಾಮಿ ಯಾವುದನ್ನು ಆರಿಸ್ಕೊಂಡ್ರು ಅಂದರೆ, ದೇವರು ತನ್ನ ಆತ್ಮನ ಮಾತಿಗೆ ವಿಧೇಯನಾಗಿ ಆತ್ಮದಲ್ಲೇ ಆತನು ನಡೆಸಲ್ಪಟ್ಟಿದ್ದರಿಂದ ಅವನು ವಿಜಯ ಅಂದರೆ ಜಯವನ್ನು ಸಾಧಿಸ್ತಾನು. ನೋಡಿ, ನಮಗೆ ಈ ಲೋಕದಲ್ಲಿ ಯಾರು ನಮಗೆ ಉದಾಹರಣೆ ಇಲ್ಲ, ಯೇಸು ಸ್ವಾಮಿ ಬಿಟ್ಟು ನಮಗೆ ಬೇರೆ ಯಾವುದು ಒಳ್ಳೆಯ ಉದಾಹರಣೆ ಇಲ್ಲ. ಅಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಾವು ಯಾವಾಗ ಆತ್ಮರಾಗಿ ನಡೆಯುತ್ತೇವೆ ಅವಾಗ ನಾವು ದೇವರ ಮಕ್ಕಳಾಗ್ತೇವೆ. ಅಂದರೆ ದೇವರ ಮಕ್ಕಳ ಒಂದು ಗುಣಲಕ್ಷಣಗಳಾಗಿ ಏನಿರುತ್ತೆ ಅಂದರೆ, ನಾವು ಪಾಪ ಮಾಡುವಾಗ ನಾವು ಆರಾಮಾಗಿರಲ್ಲ, ನಮಗೇನೋ ಒಂದು ಸಮಸ್ಯೆ, ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ನಾವು ತಪ್ಪು ಮಾಡಿದಾಗ, ಅಯ್ಯೋ ನಾನು ತಪ್ಪು ಮಾಡಿದೆ, ಅಯ್ಯೋ ನಾನು ದೇವ್ರಿಗೆ ವಿರುದ್ಧವಾಗಿ ತಪ್ಪು ಮಾಡಿದೆ ಎಂಬುದಾಗಿ ನಮ್ಮನ್ನು ಪಶ್ಚಾತ್ತಾಪ ಪಡ್ತೇವೆ. ದೇವರ ಮಾತನ್ನು ಕೇಳಿ ನಮ್ಮ ಜೀವಿತವನ್ನು ಬದಲಾಯಿಸ್ತೇವೆ. ಲೋಕವಲ್ಲ, ಕ್ರಿಸ್ತನ ಹಾಗೆ ನಾವು ಜೀವಿಸಲಿಕ್ಕೆ ಪ್ರಯಾಸ ಪಡ್ತೇವೆ. ನೋಡಿ, ಆತ್ಮದಿಂದ ನಡೆಸಲ್ಪಟ್ಟವರು ಅಂದರೆ ಪರಿಪೂರ್ಣವಾಗ್ತೇವೆ ಎಂಬುದಾಗಿಲ್ಲ, ನಾನು ಪರ್ಫೆಕ್ಟ್ ಆಗಿರ್ತೇನೆ ಅಂತಲ್ಲ, ಆದರೆ ದೇವರಿಗೆ ನಾನು ವಿಧೇಯನಾಗಿರ್ತೇನೆ ಎಂಬ ಮಾತು ಬರುತ್ತೆ ಅಲ್ಲಿ. ಅದಕ್ಕೋಸ್ಕರ ನಿಮಗೆ ಒಂದು ನಿಗಡವಾದಂಥ ಒಂದು ಸತ್ಯವನ್ನು ಹೇಳ್ತೇನೆ ಕೇಳಿ. ನಾವು ಚರ್ಚಿಗೆ ಹೋದಾಗ ಮಾತ್ರ ನಾವು ದೇವ್ರ ಮಕ್ಕಳಾಗಲ್ಲ, ಆದರೆ ಆತ್ಮನಿಂದ ನಡೆಸಲ್ಪಟ್ಟಾಗ ನಮ್ಮನ್ನು ನಿಜವಾಗ್ಲೂ ಅದೇ ದೇವರ ಮಕ್ಕಳನ್ನಾಗಿ ಮಾಡೋದು. ನೋಡಿ, ಬೈಬಲ್ ಕೈಯಲ್ಲಿದ್ದರೆ ಸಾಕಾಗಲ್ಲ, ಆದರೆ ಆ ಬೈಬಲ್, ಆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು. ಇಂದು ಯೇಸು ಸ್ವಾಮಿ ನಿಮ್ಮಲ್ಲಿ ಕೇಳುತ್ತಾ ಇರುವಂಥ ಒಂದು ಪ್ರಶ್ನೆ, ನನ್ನ ನಿರ್ಧಾರನ ಅಥವಾ ದೇವರ ನಿರ್ಧಾರನ ನಾವು ಆರಿಸ್ಕೊಳ್ಳುವಂಥದ್ದು? ಕೆಲವೊಂದು ಸಾರಿ ನನ್ನ ಚಿತ್ತವನ್ನು ನೆರವೇರಿಸಬೇಕಾ ಅಥವಾ ದೇವರ ಆತ್ಮನ ಚಿತ್ತವನ್ನು ನೆರವೇರಿಸಬೇಕಾ? ನಾನು ದೇವರ ಮಾತಿಗೆ ಶರಣನಾಗ್ತೇನಾ? ದೇವರ ಮಾತಿಗೆ ನನ್ನನ್ನು ಒಪ್ಪಿಸ್ಕೊಡ್ತೇನಾ? ಇದೇ ದೇವರು ನಮ್ಮಲ್ಲಿ ಕೇಳುತ್ತಾ ಇರುವಂಥದ್ದು.
ನೋಡಿ, ನಾವು ಕ್ರೈಸ್ತರು ಅಂತ ಅನ್ನಿಸ್ಕೊಳ್ಳೋದು ಮಾತ್ರ ಸಾಕಾಗಲ್ಲ, ಆದರೆ ನಾವು ದೇವರ ಆತ್ಮನಿಂದ ನಡೆಸಿಕೊಳ್ಳುವ ಜೀವನ ನಮ್ಮ ಜೀವಿತದಲ್ಲಿ ಬೇಕು. ಯಾಕಂದರೆ ಆತ್ಮದಿಂದ ನಡೆಸಿಕೊಳ್ಳುವಂತಂದರೆ ದೇವ್ರ ವಾಕ್ಯ ಹೇಳುತ್ತದೆ, ಯಾರು ಆತ್ಮದಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ದೇವರ ಮಕ್ಕಳಿಗೆ ಆ ಸ್ವರ್ಗದಲ್ಲಿ ನಮಗೆ ಆ ಜಾಗ ಸಿಗಬೇಕು ಅಂದರೆ ನಾವು ದೇವರ ಆತ್ಮನಲ್ಲಿ ನಡೆಸಿಕೊಳ್ಳುವಂಥರಾಗಿರಬೇಕು. ಪ್ರಿಯರೇ, ಇವತ್ತು ನಾವೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಪವಿತ್ರಾತ್ಮನೇ ನಮ್ಮ ಜೀವಿತವನ್ನು ನಡೆಸಬೇಕು. ನನ್ನ ಚಿತ್ತ ಅಲ್ಲ ದೇವರೇ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಬೇಕು. ಇವತ್ತು ನಾವು ಒಪ್ಪಿಸಿಕೊಡುವಂಥ ಜೀವನವೇ ಮುಂದೆ ದೇವರ ಮಕ್ಕಳಾಗಿ, ಮಗನಾಗಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.